ಶಿರಸಿಯ ಅರಣ್ಯ ಕಾಲೇಜಿನ 4 ವಿದ್ಯಾರ್ಥಿಗಳು ಇತ್ತೀಚೆಗೆ ಬೆಣ್ಣೆಹೊಳೆ ಫಾಲ್ಸ್ ವೀಕ್ಷಣೆಗೆ ಹೋಗಿದ್ದು, ಅವರಲ್ಲಿ 3 ವಿದ್ಯಾರ್ಥಿಗಳು ಪ್ರಾಣಾಪಾಯದಿಂದ ಪಾರಾಗಿ ಓರ್ವ ವಿದ್ಯಾರ್ಥಿ ಪತ್ತೆಯಾಗಿರಲಿಲ್ಲ. ನಾಪತ್ತೆಯಾಗಿದ್ದ ಯುವಕನನ್ನು ಶಿರಸಿಯ ಗೋಪಾಲಗೌಡ ನೇತೃತ್ವದ ಮಾರಿಕಾಂಬಾ ಲೈಫ್ ಗಾರ್ಡ್ 5 ದಿನಗಳ ಕಾಲ ಸತತ ಕಾರ್ಯಾಚರಣೆ ನಡೆಸಿ ಕೊನೆಗೂ ಶವವನ್ನು ಮೇಲಕ್ಕೆ ತರಲು ಬಹುವಾಗಿ ಶ್ರಮಿಸಿದೆ. ಮಲ್ಪೆ ಈಶ್ವರನಾಯ್ಕ ತಂಡದವರು, ಅಗ್ನಿಶಾಮಕ ದಳದವರು, ಪೊಲೀಸರು ಹಾಗೂ ಸ್ಥಳೀಯರು ಕೂಡ ಈ ಸಂದರ್ಭದಲ್ಲಿ ಅಪಾರ ಸಹಾಯ ಮಾಡಿದ್ದಾರೆ. ಡ್ರೋನ್ ಕ್ಯಾಮೆರಾ ಸಹಾಯದಿಂದ ಸುಮಾರು 2 ಕಿಲೋಮೀಟರ್ನಷ್ಟು ಆಳಕ್ಕೆ ಹೋಗಿದ್ದ ದೇಹವನ್ನು ಪತ್ತೆ ಹಚ್ಚಲಾಯಿತೆಂದು ತಿಳಿದು ಬಂದಿದೆ. ಬೆಣ್ಣೆಹೊಳೆಯಲ್ಲಿ ಕಳೆದ 4 ದಿನಗಳಿಂದ ನಾಪತ್ತೆಯಾಗಿದ್ದ ಶಿರಸಿಯ ಅರಣ್ಯ ಮಹಾವಿದ್ಯಾಲಯದ 3ನೇ ವರ್ಷದ ವಿದ್ಯಾರ್ಥಿಯಾಗಿದ್ದ ರಾಹುಲ್ 5ನೇ ದಿನಕ್ಕೆ ಬೆಣ್ಣೆಹೊಳೆಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾನೆ. ಶವ ಪತ್ತೆಯಾದಂತೆ ರಾಹುಲ್ ಕಳೇಬರವನ್ನು ವಿದ್ಯಾರ್ಥಿಗಳ ಬಯಕೆಯಂತೆ ಅರಣ್ಯ ಮಹಾವಿದ್ಯಾಲಯಕ್ಕೆ ತರಲಾಯಿತು. ಅಲ್ಲಿ ಉಪವಿಭಾಗಾಧಿಕಾರಿ ಕುಮಾರಿ ಕಾವ್ಯಾರಾಣಿ, ತಹಶೀಲ್ದಾರ್ ಪಟ್ರಾಜ್ ಗೌಡ, ಡೀನ್ ಡಾಕ್ಟರ್ ವಾಸುದೇವ್ ಸೇರಿದಂತೆ ವಿದ್ಯಾರ್ಥಿಗಳು ಅಗಲಿದ ರಾಹುಲ್ಗೆ ಅಂತಿಮ ನಮನ ಸಲ್ಲಿಸಿದರು. ಶಿರಸಿ ತಾಲೂಕಿನ ಬಂಡಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬೆಣ್ಣೆಹೊಳೆ ಫಾಲ್ಸ್ನಲ್ಲಿ ಕಳೆದ 5 ದಿನಗಳ ಹಿಂದೆ ಶಿರಸಿ ಫಾರೆಸ್ಟ್ ಕಾಲೇಜಿನ 2 ವಿದ್ಯಾರ್ಥಿಗಳು 4 ಜನ ವಿದ್ಯಾರ್ಥಿಗಳು ಪ್ರವಾಸಕ್ಕೆ ಬಂದಿರ್ತಾರೆ. ಆ ಸಂದರ್ಭದಲ್ಲಿ 2 ಜನ ವಿದ್ಯಾರ್ಥಿಗಳು ನೀರಲ್ಲಿ ಕೊಚ್ಚಿ ಹೋಗಿರ್ತಾರೆ. ಅಂಥ ಸಂದರ್ಭದಲ್ಲೂ ಕೂಡ ಒಬ್ಬ ವಿದ್ಯಾರ್ಥಿ ಮೇಲ್ಗಡೆ ಸೇಫ್ ಆಗಿದ್ದು, ಇನ್ನೊಬ್ಬ ವಿದ್ಯಾರ್ಥಿ ಮಿಸ್ಸಿಂಗಾಗಿ ಕೆಳಗಡೆ ಹೋಗಿರ್ತಾನೆ. ಆ ಸಂದರ್ಭದಲ್ಲಿ ಈಗ ಎಲ್ಲ ಕಡೆಗೆ ಜಿಲ್ಲಾಡಳಿತಕ್ಕೆ ಮಾಹಿತಿ ಸಿಕ್ಕಿದ ಸಂದರ್ಭದಲ್ಲಿ ಶಿರಸಿಯ ಮಾರಿಕಾಂಬಾ ಲೈಫ್ ಗಾರ್ಡಿನ ಗೋಪಾಲಗೌಡ ಇರ್ಬೋದು, ಅವ್ರ ತಂಡದ ಕಿರಣ್ ಮರಾಠಿ ಇರ್ಬೋದು, ಇವರೆಲ್ಲ ಸತತ 5 ದಿನಗಳ ಕಾಲ ಕೂಡ ಕಾರ್ಯಾಚರಣೆ ಮಾಡ್ತಾರೆ. ಯಾವುದೇ ಒಂದು ಇಕ್ವಿಪ್ಮೆಂಟ್ಸ್ ಇಲ್ಲದೆ ಕೂಡ ಅವ್ರಿಗೆ ಇದನ್ನು ಮಾಡಬೇಕು, ಈ ಬಾಡಿಯನ್ನು ತೆಗೆದುಕೊಡ್ಬೇಕು ಅಂತಕ್ಕಂಥದ್ದು ಅವರ ವಿಚಾರ. ಸತತ 5 ದಿನ ಕಾರ್ಯಾಚರಣೆ ಮಾಡ್ತಾರೆ. ಅದರ ಜೊತೆಯಲ್ಲಿ ಕೂಡ ವಿಶೇಷವಾಗಿ ಮತ್ತು ಇನ್ನೂ ಹೆಚ್ಚಿನ ನೀರಿನಲ್ಲಿ ಹೋಗಲಿಕ್ಕೆ ಎಲ್ಲರೂ ಧೈರ್ಯ ಮಾಡುವಂಥದ್ದು ಆಗೋದಿಲ್ಲ. ಆದರೂ ಕೂಡ ನಮ್ಮ ಮಲ್ಪೆಯ ಈಶ್ವರಣ್ಣವರು ಕೂಡ ಅವರು ಕೂಡ 3 ದಿನಗಳ ಕಾಲ ಸತತ ಕಾರ್ಯಾಚರಣೆ ಮಾಡಿ ಆ ಗುಂಡಿಯಲ್ಲಿ ಏನು ನೀರಿನ ರಭಸವನ್ನಿದೆಯೋ ಆ ನೀರಿನಲ್ಲೂ ಕೂಡ ಸುಮಾರು 1 ಗಂಟೆಗಳ ಕಾಲ ನೀರಿನಲ್ಲೂ ಕೂಡ ಕಾರ್ಯಾಚರಣೆ ಮಾಡಿದ್ದಾರೆ. ಹಾಗೂ ಬಾಡಿಯಲ್ಲಿ ಇಲ್ಲ ಅನ್ನುವಂಥದ್ದು ಮೆಸೇಜ್ ಕೂಡ ನಮಗೆ ಕೊಟ್ಟಾದ ನಂತರ ಕೆಳಗಡೆ ನೋಡಾಯಿತು. ಅದರ ಜೊತೆಯಲ್ಲಿ NDRF ಟೀಮ್ನವರು ಕೂಡ 2 ದಿನಗಳಿಂದ ನಿರಂತರವಾಗಿ ಕಾರ್ಯಾಚರಣೆ ಮಾಡಿದ್ದಾರೆ. ಹಾಗೆ ಸ್ಥಳೀಯ ಹರಿಶ್ಚಂದ್ರ ಇರ್ಬೋದು, ಈ ಪೊಲೀಸ್ ಇರ್ಬೋದು, ಅದರ ಜೊತೆಯಲ್ಲಿ ಫೈರ್ನವರು ಕೂಡ 5 ದಿನಗಳ ಕಾಲ ಕಾರ್ಯಾಚರಣೆ ಮಾಡಿದ್ದಾರೆ. ಒಟ್ಟಾರೆಯಾಗಿ ಫಾರೆಸ್ಟ್ ಇಲಾಖೆ ಇರ್ಬೋದು, ಇಲ್ಲಿಯ ಸಾರ್ವಜನಿಕರು ಇರ್ಬೋದು, ನಮ್ಮ ಜಿಲ್ಲಾಡಳಿತ ಇರ್ಬೋದು, AC ಮೇಡಮ್ ಇರ್ಬೋದು, DYSP ಮೇಡಮ್ ಇರ್ಬೋದು, ಹೀಗೆ ಹಲವಾರು ರೀತಿಯಲ್ಲಿ ಒಟ್ಟಾರೆಯಾಗಿ ಈ ಒಂದು ರಾಹುಲ್ ಅಂತಕ್ಕಂಥ ವ್ಯಕ್ತಿ ಏನು ನೀರಿನಲ್ಲಿ ಮಿಸ್ ಆಗಿ ಹೋಗಿರ್ತಾನೋ ಅವನ ಕಾರ್ಯಾಚರಣೆ, ಅವನ ಬಾಡಿಯನ್ನು ಅವರ ಕುಟುಂಬಕ್ಕೆ ಹಸ್ತಾಂತರ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ನಿರಂತರವಾಗಿ ಪ್ರತಿನಿತ್ಯ 100 ಜನ ಆ ಒಂದು ದೇಹವನ್ನು ಅವರ ಕುಟುಂಬಕ್ಕೆ ಹಸ್ತಾಂತರ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತು ಈ ಬಾಡಿಯನ್ನು ಕೂಡ ಕೊನೆಯ ಹಂತದಲ್ಲಿ ನಾವು ಡ್ರೋನ್ ಮುಖಾಂತರ ಕೆಳಗಡೆ ಬಿಟ್ಟಂಥ ಸಂದರ್ಭದಲ್ಲಿ ಬಾಡಿ ನಮಗೆ ಕೆಳಗಡೆ ಡ್ರೋನಲ್ಲಿ ಕ್ಯಾಚ್ ಆಗಿರೋದ್ರಿಂದ ಆ ಬಾಡಿಯನ್ನು ಮತ್ತು ಮಾರಿಕಾಂಬಾ ಗೋಪಾಲಗೌಡ ಟೀಮ್ ಇರ್ಬೋದು 1.5 ಕಿಲೋಮೀಟರ್ ಕೆಳಗಡೆ ಹೋಗಿ ಇವತ್ತು ಸ್ಥಳೀಯರೆಲ್ಲೂ ಸೇರಿ ಆ ಬೋಡಿನ ಸುಮಾರು ಈ ಒಂದು ಏನು ಅರಣ್ಯ ಪ್ರದೇಶ ಇದೆಯಾ ಬಹುತೇಕ ಆ ಘಟ್ಟದಲ್ಲಿ ಬಾಡಿ ತಿರುವಂಥದ್ದು ಕಷ್ಟ ಆದರೂ ಕೂಡ ಆ ಬಾಡಿಯನ್ನು ಅವ್ರ ಕುಟುಂಬಕ್ಕೆ ಮೇಲೆ ತಂದು ಕೊಡಬೇಕು ಅಂತ ಒಂದು ಸತತ ಪ್ರಯತ್ನದಿಂದ ಆ ಬಾಡಿಯನ್ನು ಇವತ್ತು ಈಗಾಗಲೇ ಆಂಬುಲೆನ್ಸ್ ಹತ್ರ ತಂದಿದ್ದಾರೆ. ಇನ್ನೊಂದು ಬಹಳ ಮುಖ್ಯವಾಗಿ ನಾನು ಈ ಸಂದರ್ಭ ಹೇಳುವುದು, ನಾವು ಹುಟ್ಟು ಸಾವು ಖಚಿತ, ಆದರೆ ನಾವು ಇನ್ನೂ ಯಾರೇ ಒಂದು ಪ್ರವಾಸಕ್ಕೆ ಬರೋ ಸಂದರ್ಭದಲ್ಲಿ ಇಂಥ ಮಳೆಗಾಲದಲ್ಲಿ ದಯವಿಟ್ಟು ಯಾರೂ ಕೂಡ ಬರಬಾರ್ದಂತ ನಾನೊಬ್ಬ ಸ್ಥಳೀಯ ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ಈ ಸಂದರ್ಭದಲ್ಲಿ.